ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 20ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರೂಮಿನೊಳಗೆ ಬಂದಾಗ ವರುಣ್ ಅದಾಗಲೇ ತನ್ನ ಬಟ್ಟೆಯನ್ನು ಕಳಚಿ ಮಂಚದ ಮೇಲೆ ಬ್ಯಾಗನ್ನೆಲ್ಲ ಬೇಕಾಬಿಟ್ಟಿ ಎಸೆದು ಬಾತ್ರೂಮ್ಗೆ ಹೊಕ್ಕಿದ್ದ. ಅವನ ಬಟ್ಟೆಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದನ್ನು ಕಂಡ ವರ್ಷ, ಇವನೊಬ್ಬ ಬಟ್ಟೆನ ಬಿಚ್ಚಿ ಎಲ್ಲ ಬೆಡ್ ಮೇಲೆ ಬಿಸಾಕಿದ್ದಾನೆ, ನೀಟಾಗಿ ಎತ್ತಿಡ್ಬೇಕನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ, ಒಳ್ಳೆ ಕಮಂಗಿ ಥರ ಲೂಸ್ ಆಗಿ ಆಡ್ತಾನೆ, ಇನ್ನು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಅದೆಷ್ಟು ಹೊತ್ತು ಮಾಡ್ತಾನೆ ಏನು ಎಂದು ಹೇಳಿ ಅವನ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಡುವಷ್ಟರಲ್ಲಿ ವರುಣ್ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದನು. ಅರೆ, ನೀನೇನೇ ಮಾಡ್ತಾ ಇದ್ದೀಯಾ ನನ್ನ ಬಟ್ಟೆನ ಹಿಡ್ಕೊಂಡು, ಇಡ ಅಲ್ಲಿ, ನನ್ನ ಡ್ರೆಸ್ ಮುಟ್ಟೋದಕ್ಕೆ ನಿಂಗೆ ಎಷ್ಟು ಧೈರ್ಯ ಎಂದು ಕಿರಿಚಿದನು ವರುಣ್. ಕೂಲ್, ಅದ್ಯಾಕೊಳ್ಳಿ ದೂರ್ವಾಸ ಮುನಿ ಥರ ಆಡ್ತೀಯ, ಓವರಾಗಿ ಆಡಬೇಡ. ಅಲ್ಲ, ನಿಂಗೇನು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಬಟ್ಟೆನೆಲ್ಲ ಬೇಕಾಬಿಟ್ಟು ಬಿಸಾಕಿದ್ಯಲ್ವಾ, ನೀಟ್ನೆಸ್ ಅನ್ನೋದೇ ನಿಂಗಿಲ್ಲ ಅನಿಸುತ್ತೆ ಎಂದು ಹೇಳಿ ಮುಖ ಸಿಂಡರಿಸಿದಳು ವರ್ಷ. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ನೀವು ನನಗೆ ನೀಟ್ನೆಸ್ ಬಗ್ಗೆ ಪಾಠ ಹೇಳಿಕೊಡೋದಕ್ಕೆ ಬರಬೇಡಿ. ತಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಇದು ನನ್ನ ರೂಮು, ನನ್ನ ಬಟ್ಟೆ, ಎಲ್ಲಿ ಬೇಕಾದರೂ ಬಿಸಾಕ್ತೀನಿ. ಎನಿ ಪ್ರಾಬ್ಲಮ್? ಇದನ್ನೆಲ್ಲ ಕೇಳೋಕೆ ನೀನೇ ನನ್ನ ಹೆಂಡ್ತಿನ ಅಲ್ಲ ತಾನೆ ಎಂದನು ವರುಣ್. ಹಲೋ ಮಿಸ್ಟರ್ ಬಿಲ್ಡಪ್ ರಾಜ, ನಾನೇನು ನಿಮ್ಮ ಹೆಂಡ್ತಿ ಅಲ್ಲ, ಅದು ನನಗೂ ಗೊತ್ತಿದೆ. ಆದರೆ ರೂಮ್ ಅಂದಮೇಲೆ ಸ್ವಲ್ಪನಾದರೂ ನೀಟಾಗಿರಬೇಕು. ಇದೇನು ದನದ ಕೊಟ್ಟಿಗೆನಾ ಅಲ್ಲ ತಾನೆ ಬಟ್ಟೆನ ಎಲ್ಲಿ ಬೇಕಾದರೂ ಬಿಸಾಕೋಕೆ? ಈಗ ಈ ರೂಮಲ್ಲಿ ನಾನು ಕೂಡ ನಿನ್ನ ಜೊತೆ ಇದ್ದೀನಿ. ನನಗೆ ಈ ರೀತಿ ರೂಮನ್ನು ಗಲೀಜಾಗಿ ಇಟ್ಕೊಳ್ಳೋದನ್ನು ನೋಡಿದ್ರೆ ಆಗಲ್ಲ. ಆಗಲೇ ಹೇಳಿದ್ಯಲ್ಲ, ಇದು ನನ್ನ ರೂಮ್, ಎಲ್ಲಿ ಬೇಕಾದರೂ ಬಟ್ಟೆನ ಬಿಸಾಕ್ತೀನಿ ಅಂತ. ಹಾಗಿದ್ರೆ ಹೋಗಿ ಬೀದಿಲಿ ಬಿಸಾಕ್ಬಿಟ್ಟು ಬಾ, ಹೋಗು ಎಂದು ಹೇಳಿದವಳೆ ತನ್ನ ಟವಲ್ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬಾತ್ರೂಮ್ನೊಳಗೆ ಹೋದಳು ವರ್ಷ. ಡ್ಯಾಮಿಡ್, ಈಡಿಯಟ್ ಗರ್ಲ್, ಯಾವಾಗ ನೋಡಿದ್ರು ಒಂದಲ್ಲ ಒಂದು ವಿಷಯ ಇಟ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರ್ತಾಳೆ. ನನಗೆ ಹೇಳೋಕೆ ಇವಳು ಯಾರು? ತೀರಾ ಅತ್ಯಾಯ್ತು ಇವಳದು. ಬಂದು ಸರಿಯಾಗಿ 2 ದಿನ ಕೂಡ ಆಗಿಲ್ಲ, ಆಗಲೇ ಶುರು ಮಾಡಿಕೊಂಡು ನನ್ನ ಜೊತೆ ಯುದ್ಧನ ಎಂದು ಹೇಳಿಕೊಂಡು ರೂಮಿನಿಂದ ಹೊರಗೆ ಬಂದ ವರುಣ್ ಹಾಲ್ನಲ್ಲಿ ಕುಳಿತುಕೊಂಡನು. ಈ ಕಡೆ ವರ್ಷ ಸ್ನಾನ ಮುಗಿಸಿ ಒದ್ದೆ ಕೂದಲನ್ನು ಟವೆಲಿನಿಂದ ಕಟ್ಟಿ ಸೀರೆ ಉಡುತ್ತಿದ್ದಳು. ಇದೊಂದು ಗೋಳು, ನನಗೂ ಈ ಸೀರೆಗೂ ಯಾಕೋ ಆಗಬಾರಲ್ಲ ಅನಿಸುತ್ತೆ. ಈ ಸೀರೆ ಉಡೋದಕ್ಕೂ ನಂಗೆ ಬರಲ್ಲ. ಮನೇಲಿ ಆದರೆ ಅಮ್ಮ ಇದ್ಲು, ಆದರೆ ಇಲ್ಲಿ ನಾನೇ ಉಟ್ಕೋಬೇಕು. ಅತ್ತೆನೇ ಕರೆಯೋಣಂದರೆ ಈ ಅವಸ್ಥೆಯಲ್ಲಿ ಈಗ ಹೇಗೆ ಹೊರಗೋಗೋದು? ಬೇರೆ ಬಟ್ಟೆ ಹಾಕೋಣಂದರೆ ಈ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಅಂತ ಭಯ ಆಗ್ತಿದೆ ಎಂದು ಹೇಳಿಕೊಳ್ಳುತ್ತಲೇ ಸೀರೆ ಉಡಲು ಪ್ರಯತ್ನಿಸುತ್ತಿದ್ದಳು. ಹೊರಗೆ ಸೋಫಾದಲ್ಲಿ ಕುಳಿತಿದ್ದ ವರುಣ್, ನನ್ನ ಫೋನ್ ರೂಮಲ್ಲೇ ಮರ್ತು ಬಂದೆ. ಆ ಜಗಳ ಗಂಟಿ ಜೊತೆ ಜಗಳ ಮಾಡ್ತಾ ಫೋನಲ್ಲೇ ಬಾಕಿ, ಹೋಗಿ ಫಸ್ಟ್ಗೆ ಫೋನ್ ತರೋಣ ಎಂದು ಹೇಳಿ ರೂಮಿನತ್ತ ಬಂದನು. ವರ್ಷ ಸೀರೆ ಉಡುವ ಅವಸರದಲ್ಲಿ ರೂಮಿಗೆ ಸರಿಯಾಗಿ ಚಿಲಕ ಹಾಕದನ್ನೇ ಮರೆತು ಬಿಟ್ಟಿದ್ದಳು. ರೂಮಿನತ್ತ ಬಂದ ವರುಣ್ ಡೋರನ್ನು ಸಡನ್ ಆಗಿ ಓಪನ್ ಮಾಡಿದಾಗ ಅರ್ಧ ಸೀರೆ ಉಟ್ಟು ನಿಂತಿದ್ದ ವರ್ಷಳನ್ನು ನೋಡಿ ಸಾರಿ ಗೊತ್ತಾಗ್ಲಿಲ್ಲ ಎಂದು ಹೇಳಿ ಆ ಕಡೆ ಮುಖ ಮಾಡಿ ನಿಂತನು. ಅವನು ತನ್ನನ್ನು ಈ ರೀತಿಯಾಗಿ ನೋಡಿದ್ದು ಅವಳಿಗೂ ಮುಜುಗರವನ್ನು ಉಂಟು ಮಾಡಿತ್ತು. ತಕ್ಷಣ ಅವನಿಗೆ ಬೆನ್ನು ಹಾಕಿದವಳೆ, ನಿಂಗೇನು ಅಷ್ಟು ಗೊತ್ತಾಗಲ್ವಾ? ರೂಮಿಗೆ ಬರುವಾಗ ಪರ್ಮಿಷನ್ ಕೇಳಿ ಬರ್ಬೇಕಂತ ಒಳ್ಳೆ ಗೂಳಿ ಥರ ನುಗ್ಗಿದೆಯಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿಂಗೆ ಎಂದು ವರುಣ್ನ ಮೇಲೆ ಕಿಡಿಕಾರಿದಳು ವರ್ಷ. ಹಲೋ, ಈ ಮಾತನ್ನು ನಾನು ನಿಂಗೆ ಹೇಳಬೇಕು? ಅಲ್ಲ, ನನ್ನ ಮುಂದೆ ದೊಡ್ಡ ಭಾಷಣ ಬಿಗಿತಿಯಲ್ಲ, ಆದರೆ ಡ್ರೆಸ್ ಚೇಂಜ್ ಮಾಡುವಾಗ ಡೋರ್ ಲಾಕ್ ಮಾಡ್ಕೊಂಡು ಮಾಡಬೇಕನ್ನೋ ಕಾಮನ್ ಸೆನ್ಸ್ ನಿಂಗಿಲ್ವಾ? ನಾನು ಬಂದೆ ಸರಿ ಹೋಯಿತು, ಅದೇ ನನ್ನನ್ನು ಬಿಟ್ಟು ನಮ್ಮನೇಲಿ ಬೇರೆ ಯಾರಾದರೂ ಗಂಡಸರು ಈ ಕಡೆ ಬರ್ತಾ ಇರ್ತಿದ್ರೆ ಆವಾಗೇನು ಮಾಡ್ತಿದ್ದೆ ನೀನು? ನನಗೆ ನನ್ನ ಫೋನ್ ಬೇಕಿತ್ತು, ಅದು ಬ್ಯಾಗಲ್ಲೇ ಇದೆ, ಅದಕ್ಕೆ ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ. ಬೇರೆ ಯಾವ ಉದ್ದೇಶನ ಇಟ್ಕೊಂಡು ನಾನಿಲ್ಲಿಗೆ ಬರಲಿಲ್ಲ. ಸರಿ, ನೀನೀಗ ಬೇಗ ಸೀರೆ ಉಟ್ಕೋ, ನನಗೆ ನನ್ನ ಫೋನ್ ಬೇಕು, ಆಮೇಲೆ ಬರ್ತೀನಿ ಎಂದವನೇ ಅವಳ ಕಡೆ ಮುಖವೂ ಮಾಡದೆ ಸೀದಾ ಹೊರಟು ನಿಂತವನು. ವರುಣ್, ಅದು ಎಂದು ಹೇಳಿ ತಡೆದು ನಿಲ್ಲಿಸಿದಳು ವರ್ಷ. ಏನು ಎಂದು ಕೇಳಿದ ವರುಣ್ಗೆ, ಅದು ನನಗೆ ಸೀರೆ ಉಡೋದಕ್ಕೆ ಬರಲ್ಲ, ಒಮ್ಮೆ ಅತ್ತೆನ ಹೋಗಿ ಕರಿತೀಯಾ ಪ್ಲೀಸ್ ಎಂದು ಬೇಡಿಕೊಳ್ಳುವ ಧ್ವನಿಯಲ್ಲಿ ಕೇಳಿದಳು ವರ್ಷ. ಏನು, ನಿಂಗೆ ಸೀರೆ ಉಡೋದಕ್ಕೆ ಬರಲ್ವಾ? ಕತ್ತೆಗಾಗಿರೋಷ್ಟು ವಯಸ್ಸಾಗಿದೆ, ಆದರೂ ನೆಟ್ಟಗೆ ಒಂದು ಸೀರೆ ಉಡೋದಕ್ಕೆ ಬರಲ್ವಾ ನಿಂಗೆ? ಅಲ್ಲ, ಹೆಣ್ಣಾದವಳು ಇದನ್ನೆಲ್ಲ ಕಲಿಬೇಕು ಕಣೆ. ಓ ಸಾರಿ, ನೀನು ಹುಡುಗಿನೇ ಅಲ್ಲಲ್ವಾ, ನಾನು ಮರ್ತೋಗಿದ್ದೆ, ಐ ಆಮ್ ವೆರಿ ಸಾರಿ ಎಂದನು ವ್ಯಂಗ್ಯವಾಗಿ ವರುಣ್. ಅವನ ವ್ಯಂಗ್ಯವಾದ ಮಾತು ವರ್ಷಳನ್ನು ಕೆಣಕಿತ್ತು. ಅವನನ್ನೇ ಹಿಂದಿನಿಂದ ದುಡುಗುಟ್ಟಿ ನೋಡಿದವಳೆ, ನೋಡು, ನಿನ್ನ ಕೈಯಲ್ಲಾದರೆ ಹೆಲ್ಪ್ ಮಾಡು, ಇಲ್ದಿದ್ರೆ ಸುಮ್ಮನೆ ಹೋಗ್ತಾ ಇರು. ಅದನ್ನು ಬಿಟ್ಟು ಬೇಡದೆಲ್ಲ ಮಾತಾಡಬೇಡ. ನಾನು ಹೆಣ್ಣಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ಹಾಗಾದರೆ ನಾನು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಎಂದಳು. ನೀನು ನೋಡೋದಕ್ಕೆ ಮಾತ್ರ ಹೆಣ್ಣಿನ ಥರ ಇದ್ದೀಯಾ,
ಆದರೆ ಹೆಣ್ಣಿಗಿರ್ಬೇಕಾದ ನಯ ನಾಜೂಕು ವಿನಯ ಇದ್ಯಾವುದು ನಿನಗಿಲ್ಲ. ನಾನು ಇಲ್ಲಿ ತನಕ ಅದನ್ನು ನಿನ್ನಲ್ಲಿ ನೋಡೂ ಇಲ್ಲ. ಯಾವಾಗ ನೋಡಿದ್ರು ಒಳ್ಳೆ ಗಂಡ್ಬಿಡಿ ಥರ ಆಡ್ತಾ ಇರ್ತೀಯ. ಸರಿ, ಇವಾಗೇನು? ಅಮ್ಮನ ಕರಿಬೇಕಷ್ಟೆ ತಾನೆ, ಕರಿತೀನಿ ಎಂದವನೇ ಅಲ್ಲಿಂದ ನೇರವಾಗಿ ತಾಯಿಯ ಬಳಿ ಬಂದ. ಮಮ್ಮಿ, ಅವಳಿಗೆ ಸೀರೆ ಉಡೋದಕ್ಕೆ ಆಗ್ತಾ ಇಲ್ಲಂತೆ, ಸ್ವಲ್ಪ ಹೆಲ್ಪ್ ಮಾಡಬೇಕಂತೆ, ನಿನ್ನನ್ನು ಕರೆದ್ಲು ಎಂದನು ಹುಬ್ಬು ಕೆರೆಯುತ್ತಾ ವರುಣ್. ಹೌದಾ, ಸರಿ ಹೋಗ್ತೀನಿ. ಆದರೆ ಈ ಅವಳು ಅಂದರೆ ಯಾರೋ ಮಗನೇ ಎಂದು ಅವನನ್ನು ರೇಗಿಸುವ ಸಲುವಾಗಿ ಕೇಳಿದಳು ಸುನೇತ್ರ. ಅವಳು ಅಂದರೆ ಅವಳೇ ಮಮ್ಮಿ, ವರ್ಷ, ನನ್ನ ಹೆಂಡತಿ ಎಂದು ಹೇಳಿದನು ಮುಖವನ್ನು ಗಂಟು ಹಾಕುತ್ತಾ. ಹೋ, ನನ್ನ ಸೊಸೆನಾ? ಸರಿ ಕಣು, ಹೋಗ್ತೀನಿ ಎಂದು ನಗುತ್ತಾ ನುಡಿದು ಹೋದರು ಸುನೇತ್ರ. ಏನಮ್ಮ ವರ್ಷ, ನನ್ನನ್ನು ಕರ್ದಿಯಂತೆ? ನಿನ್ನ ಗಂಡ ಹೇಳ್ತಾ ಏನಾದರೂ ಸಹಾಯ ಆಗಬೇಕಿತ್ತ ನನ್ನಿಂದ ಎಂದು ಕೇಳಿದರು ಸುನೇತ್ರ. ಹಾಂ ಅತ್ತೆ, ಅದು ಸ್ವಲ್ಪ ಸೀರೆ ಉಡುವುದಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು, ನನ್ನಿಂದ ಆಗ್ತಿಲ್ಲ, ಉಡಿಸ್ತೀರಾ ಎಂದು ರಾಗ ಹೇಳಿದಳು ವರ್ಷ. ಪರವಾಗಿಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ನಾನಿಲ್ವಾ? ಸೀರೆ ತಾನೆ, ಬಾ ಇಲ್ಲಿ, ನಾನು ಉಡಿಸ್ತೀನಿ. ನೋಡು, ನಿಂಗೆ ಸೀರೆ ಉಡೋದಕ್ಕೆ ಕಷ್ಟ ಆದರೆ ಮನೇಲಿ ಇರಬೇಕಾದ್ರೆ ನಿಂಗೆ ಇಷ್ಟ ಬಂದ ಬಟ್ಟೆನ ಹಾಕು, ಯಾರು ಬೇಡ ಅನ್ನಲ್ಲ. ಇಷ್ಟಕ್ಕೂ ಮದುವೆಯಾದ ಹುಡುಗಿಯರು ಯಾರು ಮನೆಯಲ್ಲಿ ಸೀರೆ ಉಟ್ಕೊಂಡು ಓಡಾಡಲ್ಲಮ್ಮ ಈಗಿನ ಕಾಲದಲ್ಲಿ, ಸರಿನಾ ಎಂದು ಹೇಳಿ ಅವಳಿಗೆ ನೀಟಾಗಿ ಸೀರೆ ಉಡಿಸಿದಳು ಸುನೇತ್ರ. ಸರಿ ಅತ್ತೆ, ಹಾಗಿದ್ರೆ ನಾಳೆಯಿಂದ ನಾನು ನಮ್ಮನೇಲಿ ಹಾಕ್ತಾ ಇದ್ದಲ್ವಾ ಅದೇ ಥರದ ಬಟ್ಟೆಗಳನ್ನು ಹಾಕ್ತೀನಿ. ನನಗೆ ಸೀರೆ ಉಟ್ರೆ ಕಷ್ಟ, ನಡೆಯೋಕ್ಕಾಗಲ್ಲ ಎಂದಳು ಖುಷಿಯಿಂದ ವರ್ಷ. ಸರಿನಮ್ಮ, ನಿನಗೆ ಯಾವ್ದು ಬೇಕೋ ಅದನ್ನೇ ಹಾಕು. ಆಗಲೇ ಅದೇನೋ ಅಡುಗೆ ಮಾಡ್ತೀನಿ ಇವತ್ತಂತ ಅಂದ್ಯಲ್ಲ, ನಿಂಗೆ ಅಡುಗೆ ಬರುತ್ತಮ್ಮ ಎಂದು ಅನುಮಾನದಿಂದ ಕೇಳಿದಳು ಸುನೇತ್ರ. ಹಾಂ ಅತ್ತೆ, ಬರುತ್ತೆ. ಮನೇಲಿ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ಈ ಸೀರೆ ಒಂದು ಉಡೋದಕ್ಕೆ ಮಾತ್ರ ನನ್ನ ಕೈಯಿಂದ ಆಗಲ್ಲ, ಅದು ಒಂದೇ ಬರದೇ ಇರೋದು ನನಗೆ. ಇವತ್ತು ನೀವು ರಜೆ ತಗೊಳ್ಳಿ, ಇವತ್ತೆಲ್ರಿಗೂ ನಾನೇ ಅಡುಗೆ ಮಾಡ್ತೀನಿ ಎಂದು ಹೇಳಿ ನಕ್ಕಳು ವರ್ಷ. ಸರಿನಮ್ಮ, ಹಾಗಿದ್ರೆ ಬಾ ಹೋಗೋಣ ಎಂದು ಹೇಳಿ ಅವಳನ್ನು ಅಡುಗೆ ಕೋಣೆಗೆ ಕರೆದುಕೊಂಡು ಹೋದರು ಸುನೇತ್ರ. ಆ ಸೀರೆ ಬೇರೆ ಆವಾಗ ಆವಾಗ ಅವಳ ಕಾಲಿಗೆ ಸಿಕ್ಕಿ ಹಾಕಿಕೊಳ್ತಾ ಇತ್ತು. ಅದನ್ನು ಆಗಾಗ ಸರಿ ಮಾಡಿಕೊಳ್ಳುತ್ತಾ ಇದ್ದ ಅವಳನ್ನು ನೋಡಿದ ವರುಣ್, ಈಗ ಇವಳು ದಬಾಕೊಳ್ಳೋದಂತೂ ಗ್ಯಾರಂಟಿ. ಸೀರೆ ಉಟ್ಕೊಂಡು ನಡೆಯೋದಕ್ಕೆ ಬರ್ದೇ ಇದ್ಮೇಲೆ ಸೀರೆ ಯಾಕೆ ಉಟ್ಕೋಬೇಕು? ಏನು ಶೋ ಮಾಡೋದಕ್ಕ? ಅಲ್ಲ, ಈ ಸೀರೆ ಉಟ್ಕೊಂಡು ನಡೆಯೋದು ಅಷ್ಟೊಂದು ಕಷ್ಟನಾ? ಅದಕ್ಕೆ ಇರಬೇಕು ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣಾದ ಮುದುಕಿರ ತನಕ ಕೂಡ ತುಂಡು ಬಟ್ಟೆ ಹಾಕೊಂಡು ಓಡಾಡೋದು. ಇರಲಿ, ನಮ್ಗೆ ಯಾಕೆ ಬೇಕು ಸೀರೆ ವಿಷಯ, ಹಾಳಾಗೋಗ್ಲಿ. ನಾನು ಫಸ್ಟ್ ನನ್ನ ಫೋನ್ನ ರೂಮಿಂದ ತಗೊಂಡು ಬರ್ತೀನಿ ಎಂದು ಹೇಳಿ ರೂಮಿನತ್ತ ಹೆಜ್ಜೆ ಹಾಕಿದನು. ಇತ್ತ ಅಡುಗೆ ಕೋಣೆಯಲ್ಲಿ ವರ್ಷ ಅಡುಗೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಳು. ವರ್ಷ, ಏನಾದರೂ ಹೆಲ್ಪ್ ಬೇಕಮ್ಮ? ಸಾರಿಕನ ಕರೀಲ? ಹೌದು, ಏನು ಅಡುಗೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದರು ಸುನೇತ್ರ. ಅತ್ತೆ, ನಾನಿವತ್ತು ಕ್ಯಾರೆಟ್ ಹಲ್ವ ಮತ್ತು ಮಾವಿನಕಾಯಿ ಗೊಜ್ಜು ಹಾಗೆ ಎಲ್ಲ ತರಕಾರಿ ಹಾಕಿ ಒಂದು ಸಾಂಬಾರು ಮಾಡ್ತೀನಿ. ನನಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕ್ಯಾರೆಟ್ ತುರಿದು ಕೊಡ್ತೀರಾ ಎಂದು ವಿನಮ್ರವಾಗಿ ಕೇಳಿದಳು ವರ್ಷ. ಸರಿನಮ್ಮ, ನೀನು ಅಡುಗೆ ಸ್ಟಾರ್ಟ್ ಮಾಡು, ನಾನು ಸಾರಿಕನ ಕರಿತೀನಿ. ಅವಳು ಸ್ವಲ್ಪ ಅಡುಗೆ ಕಲೀಲಿ, ನಾಳೆ ಅವಳು ಕೂಡ ಗಂಡನ ಮನೆಗೆ ಹೋಗಬೇಕಲ್ಲ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ನಿನ್ನ ಗಂಡನಿಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ ಎಂದು ಹೇಳಿ ಸಾರಿಕಳ ಬಳಿ ಹೋದಳು ಸುನೇತ್ರ. ಓ, ಆ ಕಪಿ ಮುಂಡೆದುಗೆ ಕ್ಯಾರೆಟ್ ಹಲ್ವ ಅಂದರೆ ಇಷ್ಟನಾ? ಇರಲಿ ಇರಲಿ, ಆ ಕಮಂಗಿ ನನ್ನ ಮಗನಿಗೆ ಇವತ್ತು ಇದೇ ಹಬ್ಬ. ನಾನು ಮಾಡಿರೋ ಕ್ಯಾರೆಟ್ ಹಲ್ವ ತಿಂದು ಅವನಿಗೆ ಶುಗರ್ ಬರದೆ ಹೋದರೆ ನನ್ನ ಹೆಸರು ವರ್ಷನೇ ಅಲ್ಲ ಎಂದು ಹೇಳಿ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ತರಕಾರಿ ಹೆಚ್ಚಲು ಮುಂದಾದಳು ವರ್ಷ. ವರ್ಷಾಲಿಗೆ ಸಹಾಯ ಮಾಡಲೆಂದು ಸಾರಿಕಾ ಅವಳ ಬಳಿ ಬಂದಳು. ಹಾಯ್ ಅದಕ್ಕೆ, ಏನಾದರೂ ಹೆಲ್ಪ್ ಮಾಡಲಾ ಎಂದು ಕೇಳಿದವಳಿಗೆ, ಹಾಂ ಸಾರಿಕಾ, ಇವತ್ತು ನನ್ನದೇ ಸ್ಪೆಷಲ್ ಅಡುಗೆ. ನನಗೆ ನಿನ್ನಿಂದೊಂದು ಹೆಲ್ಪ್ ಆಗಬೇಕು. ಏನು ಗೊತ್ತಾ, ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ತೆಂಗಿನಕಾಯಿ ತುರಿದು ಕೊಡು, ಅಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡ್ತೀನಿ ಎಂದಳು ವರ್ಷ. ಅವಳ ಮಾತಿಗೆ ತಲೆ ತೂಗಿದ ಸಾರಿಕಾ ಅವಳಿಗೆ ಸಹಾಯ ಮಾಡಲು ಮುಂದುವರಿಯುವುದು